ನಾಗಪ್ಪ ಸಂಗೊಳ್ಳಿ ಗ್ರಾಮ ತಾಲೂಕು ಜಿಲ್ಲೆ ಬೀದರ್ ನಿವಾಸಿಗಳಾದ ನಾವೇ ಎಲ್ಲರೂ ಈ ಅಣ್ಣ ತಮ್ಮರು ಎಲ್ಲರೂ ಇಲ್ಲಿ ಬಂದಿದ್ದ ಕಾರಣ ಏನಂದರೆ ಸಂಗೊಳ್ಳಿ ಗ್ರಾಮದಲ್ಲಿ ಸುಮಾರು 30-35 ವರ್ಷಗಳಿಂದ ನಮ್ಮ ಹಿರುಗಳಿಂದ ಎಲ್ಲರಿಗೆ ಅಲ್ಲೇ ಶಮಶಾನ ಭೂಮಿಯಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡ್ಕೊತಾ ಬಂದಿದ್ದೆವು. ಇವಾಗ ಏನ ನಂತರ ಸಂಗೊಳ್ಳಿ ಗ್ರಾಮದ ಇತರರು ಅಂದರೆ ತಮ್ಮ ಭೂಮಿಯನ್ನು ಇದು ಮಾಡ್ತಾ ಅಕ್ರಮವಾಗಿ ನಮ್ಮನ್ನು ಅಲ್ಲಿಂದ ಶಮಶಾನ ಭೂಮಿಗಳನ್ನು ನೆಲಸಮ ಮಾಡುತ್ತಾ JCB ಮುಖಾಂತರ ನೆಲಸಮ ಮಾಡುವ ಮುಖಾಂತರ ನಮ್ಮನ್ನು ರೋಚಿಗೆ ಎಬ್ಬಿಸಿದ್ದಾರೆ. ಹಾಗಾಗಿ ನಾವು ಅದು ನ್ಯಾಯ ಕೇಳಲು ಈಗ ನಾವು ಇಲ್ಲಿ AC ಕಚೇರಿಗೆ ಬಂದಿದ್ದೇವೆ. ಆದ ಕಾರಣ ನಾವು ಈ ಹೋರಾಟವನ್ನು ನಾಳೆಗೆ ಧರಣಿ ಮುಖಾಂತರ ಸಂಗೊಳ್ಳಿ ಗ್ರಾಮದಲ್ಲಿ ಮುಂದುವರಿಸುತ್ತೆಂದು ಹೇಳಲು ಬಯಸುತ್ತೇವೆ. ಗ್ರಾಮದ ಶಮಶಾನ ಭೂಮಿಯಲ್ಲಿ ನಾಳೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಯಾರ ವಿರೋಧ? ಆ ಭೂಮಿಯನ್ನು ಯಾರ ಕಬ್ಜಾದಲ್ಲಿ ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಬಂದಿರ್ತಾರೋ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ನ್ಯಾಯ ಕೇಳಲು ಕೋರಿ ನಾವು ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತಿದ್ದೇವೆ. ಅರ್ಜಿ ಕೂಡ ನೀವು ಪಂಚಾಯತಲ್ಲಿ ಕೊಟ್ಟರೆ? ಪಂಚಾಯತಲ್ಲಿ ಕೊಟ್ಟಿಲ್ಲ. ಇದು ಪೊಲೀಸ್ ಸ್ಟೇಷನ್ನು ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್ ಮತ್ತು ಹಾಗೆ AC ಸಾಹೇಬರಿಗೆ ಕೊಟ್ಟಿದ್ದೇವೆ. ಅವರ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ನಾಳೆಯಿಂದ ನಾವು ಸತ್ಯಾಗ್ರಹವನ್ನು ಧರಣಿ ಮುಖಾಂತರ ಶಮಶಾನ ಭೂಮಿಯಲ್ಲಿ ಕುಂತು ನಾವು ಅದು ಉಗ್ರ ಹೋರಾಟವನ್ನು ಮಾಡುತ್ತೀವಿ ಎಂದು ಹೇಳಲು ಬಯಸುತ್ತೇವೆ. ನನ್ನ ಹೆಸರು ಶಿವಲಿಂಗ ಕುದುರೆ, ಸಂಗೊಳ್ಳಿ. ಬೀದರ್ ಮಾನ್ಯ ಸಹಾಯಕ ಆಯುಕ್ತರ ಕಚೇರಿಗೆ ಸಂಗೊಳ್ಳಿಯ ಗ್ರಾಮದ ಎಲ್ಲ ಮುಖಂಡರು ಬಂದು ಒಂದು ಅರ್ಜಿ ಕೊಳ್ಳಕ್ಕೆ ಬಂದಿದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಬೆನ್ನೆಲುಬಾಗಿ ಬಹುಜನ ಸಮಾಜ ಪಕ್ಷದಿಂದ ನಾವು ಕೂಡ ಏನದಂದರೆ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಸುಮಾರು 30 ವರ್ಷಗಳಿಂದ ಸ್ಮಶಾನ ಭೂಮಿ ಏನದಂತಂದರೆ ಅವರು ಅಲ್ಲಿ ಅಂತ್ಯಕ್ರಿಯೆಗಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಆದರೂ ಕೂಡ ಅಲ್ಲಿ ಇವರಿಗೆ ಸೇರಿದ ಅದು ಜಮೀನು ಕೊಡಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ಇರುವ ಬಲಾಢ್ಯ ಒಂದು ಮೇಲ್ಜಾತಿಯ ಸಮುದಾಯದ ಏನದಂತಂದರೆ ಮುಖಂಡರುಗಳು ಏನದಂದರೆ ದಬ್ಬಾಳಿಕೆ ಮಾಡಿ ಅಲ್ಲಿ ಕಬ್ಜಾ ಮಾಡಿಕೊಂಡು ಇವರಿಗೆ ಏನದಂತಂದರೆ ಅಂತ್ಯ ಸಂಸ್ಕಾರಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಈ ಮೂಲಕ ಈ ಅಧಿಕಾರಿಗಳಿಗೆ ಏನದಂತಂದರೆ ಮನವರಿಕೆ ಮಾಡೋದೇನೆಂದರೆ ಆ ಸಂಗೊಳ್ಳಿ ಗ್ರಾಮದ ಏನು ಆ ಕಿಡಿಗೇಡಿಗಳಿದ್ದಾರೆ, ಆ ಮೇಲ್ವರ್ಗದ ಕಿಡಿಗೇಡಿಗಳು, ಅವರಿಗೆ ಕೂಡಲೇ ಕಾನೂನಾತ್ಮಕ ಏನದ ಅಂತಂದರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಇದೇನು ಸರ್ವೆ ನಂಬರ್ 68-1 ಇದು ಏನು ಆ ಸಂಗೊಳ್ಳಿ ಗ್ರಾಮದಲ್ಲಿ ಸ್ಮಶಾನ ಭೂಮಿಗೆ ಇಟ್ಟಿರುವಂಥ ಏನು ಜಾಗ ಇದೆ ಅವ್ರಿಗೇನದ ಅಂತಂದರೆ ಉಪಯೋಗಿಸ್ಲಿಕ್ಕೆ ಕೊಡಬೇಕು. ಇದೇ ರೀತಿ ಮುಂದುವರೆದರೆ ಒಂದು ದೊಡ್ಡ ಮಟ್ಟದ ಹೋರಾಟನ ಹಮ್ಮಿಕೊಂಡು ಕೂಡಲೇ ಅಧಿಕಾರಿಗಳಿಗೆ ಏನದ ಅಂತಂದರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಮೂಲಕ ನಾಳೆ ಬಹುಜನ ಸಮಾಜ ಪಾರ್ಟಿ ಕೂಡ ನಮಗೆ ಬೆಂಬಲ ಇದೆ. ನಾವು ಕೂಡ ಗ್ರಾಮಸ್ಥರ ಎಲ್ಲ ಮುಖಂಡರು, ಹಿರಿಯರು ಮತ್ತು ಎಲ್ಲ ಸಹೋದರಗಳ ಜೊತೆನೂ ಸೇರಿಕೊಂಡು ನಾವು ಕೂಡ ಧರಣಕ್ಕೆ ಏನದಂದ್ರೆ ಬೆಂಬಲ ಕೊಡ್ತೀವಿ. ಈ ಮೂಲಕ ಮಾನ್ಯ ಸಹಾಯಕ ಆಯುಕ್ತರು ಬೀದರ್ ಅವರಿಗೂ ಕೂಡ ಅವ್ರ ಗಮನಕ್ಕೆ ತರಲಿಕ್ಕೆ ಬಂದಿದ್ದೀವಿ. ಮತ್ತು ತಹಶೀಲ್ದಾರ್ಗೂ ಕೂಡ ಈ ಹಿಂದೆನೂ ಕೂಡ ಇವರು ಅರ್ಜಿಗಳನ್ನು ಸಾಕಷ್ಟು ಸಾರಿ ಕೊಟ್ಟಿದ್ದಾರೆ. ಆದರೆ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ ನಮ್ಮ ಪಕ್ಷದ ನಾರ್ತ್ ಅಧ್ಯಕ್ಷರು ಮಹೇಶ್ ಬೋಲಾ ಅವ್ರ ಜೊತೆ ಬೆನ್ನೆಲುಬಾಗಿ ನಿಲ್ತೀವಿ. ಅವ್ರಿಗೆ ನ್ಯಾಯ ಕೊಡಲಿಕ್ಕೆ ಏನದ ಅಂತಂದರೆ ನಾವು ಕೂಡ ಬದ್ಧರಾಗಿದ್ದೀವಿ ಅಂತೇಳಿ ಹೇಳಿಕ್ಕೆ ಬಯಸ್ತೀವಿ. ಸಂಗೊಳ್ಳಿ ಗ್ರಾಮಸ್ಥರು ಬೀದರ್ ದಕ್ಷಿಣ ತಾಲೂಕಿನ ಏನು ಸಂಗೊಳ್ಳಿ ಗ್ರಾಮಸ್ಥರು ಹಾಗೂ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಕೆಲ ಮುಖಂಡರ ಜೊತೆ ನಾವು ಬೀದರ್ನ ಸಹಾಯಕ ಆಯುಕ್ತರ ಕಚೇರಿಗೆ ಬಂದಿದ್ದೇವೆ. ಯಾಕೆಂತಂದರೆ ಸಂಗೊಳ್ಳಿ ಗ್ರಾಮದಲ್ಲಿ ದಲಿತರು ಸುಮಾರು 30 ವರ್ಷದಿಂದ ತಮ್ಮ ಅಂತ್ಯ ಸಂಸ್ಕಾರಕ್ಕಾಗಿ ಏನು ಸರ್ವೆ ನಂಬರ್ 68/1ರಲ್ಲಿ ಏನು 28 ಎಕರೆ 24 ಗುಂಟೆ ಜಮೀನಿದೆ. ಆ ಜಮೀನು ಸರ್ಕಾರ ತೋರಿಸ್ಕೊಟ್ಟಿರೋ ಜಮೀನು. ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋ ಸಲುವಾಗಿ ಸರ್ಕಾರ ತೋರಿಸಿದ ನಿಗದಿಪಡಿಸಿರ್ತಕ್ಕಂಥ ಜಮೀನಲ್ಲಿ 30 ವರ್ಷಗಳಿಂದ ತಮ್ಮ ಯಾರಾದರೂ ವಿಧಿವಶರಾದರೆ ಅಂತ್ಯ ಸಂಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಏಕಾಏಕಿ ಸವರ್ಣೀಯರು ಹಾಗೂ ಆರ್ಥಿಕವಾಗಿ ಬಲಶಾಲಿಯಾಗಿರ್ತಕ್ಕಂಥವ್ರು ಹಾಗೂ ಬಲಾಢ್ಯರು ಏನು ದಲಿತರ ಸ್ಮಶಾನ ಭೂಮಿ ಇದೆ, ಅದು ನಮ್ಮ ಜಮೀನು, ನಮಗೆ ಮಂಜೂರಾಗಿದೆ ಅಂತ ಹೇಳಿ ಒತ್ತುವರಿ ಮಾಡೋಕ್ಕೆ ಹೊರಟಿದ್ದಾರೆ. ಅವ್ರ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಸಹಾಯಕ ಆಯುಕ್ತರ ಕಚೇರಿಗೆ ಇವತ್ತು ಒಂದು ಮನವಿ ಮತ್ತು ದೂರನ್ನು ಸಲ್ಲಿಸ್ಲಿಕ್ಕೆ ಇವತ್ತು ಎಲ್ಲರೂ ಬಂದಿದ್ದೇವೆ. ಹಾಗಾಗಿ ಅಲ್ಲಿ ಯಾರ್ಯಾರು ಒತ್ತುವರಿ ಮಾಡ್ತಾ ಇದ್ದಾರೆ ಅವರ ಹೆಸರುಗಳನ್ನು ಕೂಡ ನಾವು ಈಗಾಗಲೇ ಈ ಒಂದು ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೇವೆ. ಅದರ ಸಲುವಾಗಿ ಸಂಗೊಳ್ಳಿ ಗ್ರಾಮಸ್ಥರ ಜನರ ಹಿಂದೆ ಬಹುಜನ ಸಮಾಜ ಪಕ್ಷ ಇದೆ. ಸಂಗೊಳ್ಳಿ ಗ್ರಾಮದ ದಲಿತರಿಗೆ ಈ ಹಿಂದೆ ಹೆಂಗೆ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರ್ತಾಯಿದ್ರು ಆ ಸ್ಮಶಾನ ಭೂಮಿಯಲ್ಲಿ
ಅದೇ ಮುಂದುವರ್ಸ್ಕೊಂಡು ಬರಬೇಕು ಮತ್ತು ಆ ಜಮೀನಿನಲ್ಲಿ ಈಗಾಗಲೇ 100 ಎಕರೆ ಜಮೀನು ಇರ್ತಕ್ಕಂಥವ್ರು ಭಾಳಷ್ಟು ಆಸ್ತಿಯನ್ನು ಹೊಂದಿರತಕ್ಕಂಥವ್ರು ಅವರು ಕೂಡ ಇವತ್ತಿನ ದಿನ ಆ ಜಮೀನು ನಮ್ಮ ಜಮೀನು ಅಂತ ಹೇಳ್ಕೊಂಡು ದಲಿತರ ಜಮೀನು ಕಬಳಿಕೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಬಹುಜನ್ ಸಮಾಜ ಪಕ್ಷ ಹಾಗೂ ಸಂಗೊಳ್ಳಿಯ ಪರಿಶಿಷ್ಟ ಜಾತಿ ಜನಾಂಗದವರು ಖಂಡಿಸ್ತಾರೆ. ಹಾಗೂ ನಾಳೆ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ಈ ಪ್ರತಿಭಟನೆಗೆ ನಮ್ಮ ತನುಮನ ಧನದ ಒಂದು ಸಹಕಾರವನ್ನು ನಾವು ನೀಡಲಿದ್ದೇವೆ. ಹಾಗೂ ಈಗ ನಾವು ತಕ್ಷಣವೇ ಸಹಾಯಕ ಆಯುಕ್ತರ ಕಚೇರಿಗೆ ಬಂದಿದ್ದೇವೆ. ಅವರಿಗೆ ಭೇಟಿ ಮಾಡಿ ಈ ಒಂದು ಮನವಿ ಪತ್ರ ಮತ್ತು ದೂರನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ.